ಪ್ರಿಯ ವೀಕ್ಷಕರೇ, ಬೇಬಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನ ಅವರಿಗೆ ಬರೀ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಇವೆಲ್ಲ ಬರ್ತವೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಬೇರೆ ಅಂಶಗಳ ಮೇಲೇನೂ ಅವಲಂಬಿತವಾಗಿರ್ತದೆ. ಇಲ್ಲಿ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂತಹ ವಾತಾವರಣ ಇರಬೇಕು. ಜೀವನ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಸೋಷಿಯಲಿ, ಕಲ್ಚರಲಿ, ಆರ್ಟಿಸ್ಟಿಕ್ ಅಲ್ಲಿ, ಸ್ಪೋರ್ಟ್ಸ್, ಪ್ರತಿಯೊಂದು ಆಕ್ಟಿವಿಟಿ ವೈಬ್ರೆಂಟ್ ಇದ್ರೇನೆ ಕ್ವಾಲಿಟಿ ಆಫ್ ಲೈಫ್ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಆ ತರ ಒಂದು 360 ಡಿಗ್ರಿ ಆಂಗಲ್ ಅನ್ನ ಇಟ್ಕೊಂಡು ಜನಗಳ ಜೀವನ ಸುಧಾರಣೆ ಮಾಡುವುದರ ಕಡೆಗೆ ನಾವು ಹೆಚ್ಚಿನ ಪ್ರಯತ್ನವನ್ನ ಮಾಡ್ತೇವೆ. ಸೊ ಆ ಒಂದು ಉದ್ದೇಶದಿಂದ ಈ ಜವಾಬ್ದಾರಿಯನ್ನ ಸರ್ಕಾರ ಎಲ್ಲರ ಸಹಕಾರದಿಂದ ನಮಗೆ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು, ಕೆ.ಜೆ. ಜಾರ್ಜ್ ಅವರು, ಅವರು ಸಹ ಸಚಿವರಿದ್ದಾರೆ. ಇನ್ನೂ ಅನೇಕ ಹಿರಿಯ ಮುಖಂಡರಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ಅವ್ರದೇ ಆದಂತ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ಸೊ ಈ ಕಲ್ಪನೆ ಇಟ್ಕೊಂಡು ನಾವು ಎಲ್ಲರ ಸಹಕಾರ, ಅದು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಅವರು ಅಷ್ಟೇ ಮುಖ್ಯ. ಬ್ಯಾಂಗ್ಳೂರು ಎಲ್ಲರಿಗೂ ಸೇರಿ, ಯಾವ ಪಾರ್ಟಿಗೂ ಸೇರಿದ್ದಲ್ಲ. ಬ್ಯಾಂಗ್ಳೂರು ಎಂತಹ ನಮ್ಮ ಆಸ್ತಿ ಅಂತ ಹೇಳಿದ್ರೆ ಇದನ್ನ ರಾಜಕೀಯ ಒಂದು ಕ್ಷಣ ಬದುಕಿಟ್ಟು ನಾವೆಲ್ಲರೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಜೊತೆಗೂಡಿ ಪಣ ತೆಟ್ಟು ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಬೆಂಗಳೂರಿನಲ್ಲಿ. ಯಾಕಂದ್ರೆ ಬೆಂಗಳೂರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ರಾಜಕೀಯ ಇದೇ ಇರುತ್ತೆ, ನಾವೆಲ್ಲ ಇರೋದಿಲ್ಲ. ರಾಜಕೀಯವನ್ನ ಹೊರತುಪಡಿಸಿನೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ನಾವು ಒಟ್ಟುಗೂಡಿ ಕೆಲಸ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾನು ಎಲ್ಲ ಹಿರಿಯರಿದ್ದಾರೆ, ವಿರೋಧ ಪಕ್ಷದವರಿದ್ದಾರೆ, ಅವರು ಶಾಸಕರಿರ್ಬೋದು, ಅವರೆಲ್ಲರದು ಕೂಡ ಸಹಕಾರ ಬಹಳ ಅವಶ್ಯಕ. ಸೊ ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಸಾಕಷ್ಟು ಬೆಂಗಳೂರಿಗೆ ಅವರ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಪಕ್ಷದ ಸಹಕಾರದೊಂದಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಬೆಂಗಳೂರಿನ ಅಭಿವೃದ್ಧಿಗೆ ಅರಿವು ಸೇವೆಯನ್ನ ಮಾಡಬೇಕು ಅನ್ನೋ ಇಚ್ಛೆಯಿಂದ ಈ ಕೆಲಸವನ್ನ ಆರಂಭಿಸ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಕೂಡ ನಾನು ಬಯಸ್ತೇನೆ.